ಈಗ ಕಾಟ್ಲಿ ಕಿಚನ್ ಸೀಸನ್ 1ನಲ್ಲಿ ನಿಮ್ಮ ಅಣ್ಣ ರಘು ಅಣ್ಣ ವಿನ್ ಆಗಿದ್ರು. ಏನಾದರೂ ಟಿಪ್ಸ್ ಏನಾದರೂ ಕೊಟ್ರಾ? ಇಲ್ಲ ಟಿಪ್ಸ್ ಅವರು ಎಂಥ ನಾನು ಆ್ಯಕ್ಚುಲಿ ಕೂಡ ಇಲ್ಲ ಅವರಿಗೆ ಒಂದು ಸತಿ ಕೂಡ ಎಂಥ ಟಿಪ್ಸ್ ಎಂತ ಇಲ್ಲ. ಹೋಗ್ತಾ ಇದೆಯಾ, ಹಾಂ ಚೆನ್ನಾಗಿ ಮಾಡು, ಹಾಗೇ ಹೇಳಿದರು ಅವಳು. ಹೋಗ್ತಾ ಇದೆಯಾ, ಹಾಂ ಹುಷಾರು, ಚೆನ್ನಾಗಿ ಎಂಜಾಯ್ ಮಾಡು, ಹಾಗೇ ಹೇಳಿದರು ಅವರು. ಈಗ ನಾವು ಲಾಗಲ್ಲೆಲ್ಲ ನೋಡಿದ್ವಿ ನಿಮ್ಮದು ಮತ್ತು ರಘು ಅಣ್ಣಂದು ಮ್ಯಾಚು ಸಿಕ್ಕಾಪಟ್ಟೆ ಚೆನ್ನಾಗಿ ಕುಕ್ಕಿಂಗ್ ಎಲ್ಲ ಬಂದಿತ್ತು. ನಿಮ್ಮದು ರಘು ಮತ್ತು ಗಿಲ್ಲಿ ಅವ್ರದ್ದು ಯಾವಾಗ ಬರುತ್ತೆ ಅಂತ ವಿಡಿಯೋ? ಐ ಹೋಪ್ ಅದೇ ತುಂಬಾ ಬೇಗ ಬರುತ್ತೆ. ಯಾಕೆಂದರೆ ಇವಾಗ ಜಸ್ಟ್ ಅವರು ಎಲ್ಲರೂ ಬಿಗ್ ಬಾಸಿಂದ ಹೊರಗೆ ಬಂದಿದ್ದಾರೆ. ತುಂಬ ಕೆಲಸಗಳು ಆಪರ್ಚುನಿಟೀಸ್ಗಳು ಉಂಟು. ಸೊ ಇವಾಗ ಯಾವಾಗ ಅಂದರೆ ಬಿಸಿ ಟೈಮಿಂದ ಸ್ವಲ್ಪ ದಿವಸ ಹೋಗುತ್ತಲ್ವ, ಆ ಟೈಮಲ್ಲಿ ಫ್ರೀಯಾಗಿ ನಾವು ಮಾಡೋಣ ಅಂತ ನನಗೆ ಕೂಡ ಆಸೆ ಉಂಟು. ನಿಮಗೂ ಆಸೆ ಇದೆಯಾ? ಈಗ ಬಿಗ್ ಬಾಸ್ ಮನೆ ಹೋಗೋಕ್ಕಿಂತ ಮುಂಚೆ ರಕ್ಷಿತಾ ಅವ್ರನ್ನ ಮಂಗಳೂರು ಮುಂಬೈಯಲ್ಲೆಲ್ಲ ತುಂಬ ಪರಿಚಿತ ಆಗಿದ್ರು. ಬಟ್ ಈಗ ಬಿಗ್ ಬಾಸ್ ಆಫ್ಟರ್ ಬಿಗ್ ಬಾಸ್ ಕನ್ನಡದ ಮನೆ ಮಗಳು ಅನ್ನುವಂಥ ಪಟ್ಟ ಕೊಟ್ಟಿದ್ದಾರೆ. ಎಷ್ಟು ಖುಷಿ ಆಗುತ್ತೆ ರಕ್ಷಿತಾ? ಹೌದು, ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ನಾನು ಒಂದು ಜನ ನನಗೆ ಇವಾಗ ನೋಡುವಾಗ ನನಗೆ ಯಾವಾಗ ತಪ್ತಾರೆ ಅಲ್ವಾ, ಎಂತ ಹೇಳೋದು, ಹಗ್ಗ ಮಲ್ಪುನೆ ಕನ್ನಡದ ಅದನ್ನು ತಪ್ಕೊಳ್ತಾರಲ್ವಾ, ನನಗೆ ಫೀಲ್ ಆಗುತ್ತೆ. ಓ ಮನೆಯವರು ಹಾಗೆಯೇ ಅವರು ತಪ್ಕೊಳ್ತಾರೆ. ಓಕೆ, ಒಂದು ಮುದ್ದು ಕೊಡ್ತಾರೆ, ಯೋಚನೆ ಕೂಡ ಮಾಡಲ್ಲ ಎಂತ ಮಗಳು ಹಾಗೆಯೇ ಮುದ್ದು ಕೊಡ್ತಾರೆ ನನಗೆ. ಸೊ ಅದೆಲ್ಲ ಫೀಲ್ ಮಾಡುವಾಗ ಓಕೆ, ಅವರು ಮನಸ್ಸಿಂದ ನನಗೆ ಸ್ವೀಕಾರ ಮಾಡಿದ್ದಾರೆ ಒಂದು ಮಗಳು ಹಾಗೆ. ಸೊ ಹಾಗೆಯೇ ಫೀಲ್ ಆಗೋದು.